ಇದು ಎರಡೇ ವಿಡಿಯೋ ಮುನಾರ್ದೆ ಕೇರಳ ಟ್ರಿಪ್ ಅನ್ನಲ್ವಾ, ಅದೇನು ಎರಡೇದು. ಇದು ಬೆಳಿಗ್ಗೆ ನಾವು 5:30ಗೆ ಎದ್ದು ಹೋದೆ ಅಂತ ಹೇಳಿದ್ನಲ್ಲ, ಅದು ಇದು ರೆಡಿ ಆಗಿದ್ಮೇಲೆ ಆಚೆ ಹೋಗೋಣ ಅಂತ ನೋಡ್ತೀವಿ. ಬೆಳಿಗ್ಗೆ 6:30 ಅನಿಸುತ್ತೆ. 6:30 ಆದ್ರೂ ನೋಡಿ ಹೇಗೆ ಚಳಿ ಬಿದ್ದಿತ್ತು ಅಂದರೆ, ಇದು ಕಾಣಿಸೋಕ್ಕೇನೂ ಇಲ್ಲ. ಆಚೆ ಹೋದರೆ ಸೇಮ್ ಹಿಮಾಲಯದಲ್ಲಿರ್ತೀವಲ್ವಾ ಅಷ್ಟಕ್ಕೊಂದು ಹಿಬ್ನಿ, ಆಮೇಲೆ ಅಷ್ಟು ಚಳಿ ಹೆಂಗೆ ನಡ್ಗೋ ಥರ ಆಗ್ತಿತ್ತು ಅಂದರೆ ಹೇಳೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಅಷ್ಟು ನಡುಗ್ತಿದ್ದೀವಿ. ಈಗ ಬೆಳಿಗ್ಗೆನೇ ಏನಾದರೂ ಬಿಸಿ ಬಿಸಿ ಇರೋದು ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಅಷ್ಟು ರೂಮ್ ಆಚೆ ಹೋದಾಗ ನೋಡಿ ಬೆಳಕಂತೂ ಅಷ್ಟಿದೆ. 6 ಗಂಟೆ 6:30 ಟೈಮ್ ಇದು. ಬೆಳಕೆಲ್ಲ ಚೆನ್ನಾಗಿದೆ, ಆದರೆ ಇಬ್ನಿ ಬಿದ್ದಿದ್ದು ಚಳಿ ಇದ್ದಿದ್ದು ಎಷ್ಟಕ್ಕೊಂದು ಚಳಿ ಇತ್ತು ಅಂದರೆ, ಇದು ನಾವು ಹಾಲ್ಟ್ ಆಗಿದ್ವಲ್ಲ, ರೂಮ್ ಮಾಡ್ಕೊಂಡಿದ್ವಲ್ಲ, ಆ ಜಾಗದ್ದು ಪ್ಲೇಸ್ ಇದು. ಆ ಜಾಗದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು ನಾನು. ಈ ರೂಮಲ್ಲಿ ನಾವು ಹಾಲ್ಟ್ ಆಗಿದ್ವಿ ಅಲ್ಲಿ. ಅದ್ರ ಬಿಸಿಲು ಅಷ್ಟಿದ್ರೂ, ಅಂದರೆ ಬೆಳಿಗ್ಗೆನೇ 6 ಗಂಟೆಗೆ ಸ್ವಲ್ಪ ಬಿಸಿಲಿದ್ರೂ ಚಳಿ ಅಂತೂ ಅಷ್ಟಕ್ಕೊಂದಿತ್ತು. ಆ ಇಬ್ನಿ ಬಿದ್ದು ಆ ಗ್ಲಾಸ್ ಮೇಲೆ ನೀರು ಹಾಕಿದ ಥರ ಬೀಳ್ತಾ ಇತ್ತು. ನಾವು ಇದು ಬಾಯಿಂದ ಔಫ್ ಅಂದರೆ ಸಿಗರೇಟ್ ಕುಡ್ದು ಗಾಳಿ ಬಿಡ್ತೀವಲ್ವ, ಆ ರೀತಿ ನಮಗೆ ಮಾತಾಡಿದ್ರೆ ಸಾಕು ಗಾಳಿ ಹೋಗ್ತಾ ಇತ್ತು. ಅದು ನಾನು ವಿಡಿಯೋ ಮಾಡಿದೆ, ಆದರೆ ಅಷ್ಟಕ್ಕೊಂದು ಕ್ಲಿಯರಾಗಿ ನಮ್ದು ಇದರಿಂದ ಬಂದಿಲ್ಲ ಅನಿಸುತ್ತೆ. ಅಷ್ಟು ಮಾತಾಡಿದ್ರೆ ಸಾಕು ಹಿಂಗೆ ಗಾಳಿದು ಇದು ಬರ್ತಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡಿದೆ. ಸ್ವಲ್ಪ ಕಾಣಿಸ್ತಿದೆ ನೋಡಿ ಸಿಗರೇಟ್ ಕುಡ್ದಿದ್ದ ಥರ. ಇದು ಮಾಡಿದ್ರೆ ಸಾಕು ಅಷ್ಟಕ್ಕೊಂದು ಇದಾಗ್ತಾ ಇತ್ತು. ಆದರೆ ವಿಡಿಯೋದಲ್ಲಿ ನೀಟಾಗಿ ಬಿದ್ದಿಲ್ಲ. ಆದರೆ ನಿಜವಾಗ್ಲೂ ಚಳಿ ಸಿಕ್ಕಾಪಟ್ಟೆ ಇತ್ತು. ಒಂಥರ ಚೆನ್ನಾಗಿತ್ತು. ನಾವು ಇಲ್ಲಂತೂ ಫ್ಲವರ್ ಗಾರ್ಡನ್ ಆಯಿತಾ, ಇದು ಯಾವ ಗಿಡ ಅಂತ ಹೇಳ್ತೀರಾ, ಎಷ್ಟು ಥರ ಫ್ಲವರ್ಸ್ ಅಂತೀರಾ, ನೋಡಿದ್ರೇ ಖುಷಿ ಆಗುತ್ತೆ ಆ ಫ್ಲವರ್ಸ್ಗೆ. ನಾನಂತೂ ಅಷ್ಟಕ್ಕೊಂದು ಫ್ಲವರ್ ಅಂತೂ ನೋಡೇ ಇಲ್ಲ. ಒಂದೊಂದು ಜಾಗದಲ್ಲಿ ಅಂತೂ ಅಷ್ಟು ಫ್ಲವರ್ ಇತ್ತು. ನಾನು ಹೊಸದಾಗಿ ಫ್ಲವರ್ ನೋಡಿದ್ದೀನಿ, ಅಂದರೆ ನೋಡೇ ಇಲ್ಲ, ಆದರೆ ಅಲ್ಲಿ ಹೋಗಿ ನೋಡಿರೋದು. ಇಲ್ಲಿ ನಿಮಗೆ ಹೋಗಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಗ್ರೀನ್ ಕಲರ್ ಗುಲಾಬಿ ಅಂತ ನೀವೆಲ್ಲ ಕೇಳೇ ಇರ್ತೀರ ಅಲ್ವಾ. ನಾವು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಗ್ರೀನ್ ಕಲರ್ ಗುಲಾಬಿ ಒಂಥರ ತೋರಿಸ್ತಾನೆ ಹೀಗಿತ್ತು ಅಂತ ಹೇಳಿ, ಆಯಿತಾ. ನಾವು ವೀಡಿಯೋ ಮಾಡೋ ಬ್ಯುಸಿಲಿ ಏನಾಗ್ಬಿಟ್ವಿ, ಆ ಕಡೆ ಅಬ್ಸರ್ವ್ ಮಾಡಿಲ್ಲ. ಗುಲಾಬಿಲಿ ಗ್ರೀನ್ ಕಲರ್ ಗುಲಾಬಿ ಅಬ್ಸರ್ವ್ ಮಾಡಿಲ್ಲ. ಸುಮ್ಮನೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ನನಗೆ ಮೊದಲೇ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋದೆ ಹೂವು. ಆ ಹೂವು ನೋಡ್ತಾ ಇದ್ದರೆ ನಾನು ಮುಳುಗೋಗ್ಬಿಡ್ತೀನಿ, ಅಷ್ಟು ನಂಗೆ ಇಷ್ಟ. ಅಲ್ಲಿ ಇದ್ದಿದ್ದು ವೆರೈಟೀಸ್ ಹೂಗಳಲ್ಲಿ ನನಗೆ ಹೆಸರು ಕೂಡ ಹೇಳಕ್ಕೆ ಬರಲ್ಲ, ಅಷ್ಟು ಹೂಗಳಿತ್ತು. ಅಷ್ಟು ಬೇರೆ ಬೇರೆ ಡಿಸೈನ್, ಆ ಕಲ್ಲರ್ ಅದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಾವು ಇಲ್ಲಿ ಹೋಗಿದ್ದೊಂದು 10-15 ನಿಮಿಷದಲ್ಲಿ ಮುಗಿಸ್ಕೊಂಡು ಬಂದುಬಿಡೋಣ, ಇನ್ನು ಬೇರೆ ಕಡೆ ಸುತ್ತಕ್ಕೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಒಳಗೆ ಹೋದಾಗ ನಾವು 1.5 ಗಂಟೆಯಿಂದ ಜಾಸ್ತಿನೇ ಮಾಡಿಬಿಟ್ಟಿದ್ದೀವಿ ಅನಿಸುತ್ತೆ. ಆ ಫ್ಲವರ್ ನೋಡ್ತಾ ಇದ್ರೇ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಹೇಳ್ತಿದ್ದೀನಲ್ವಾ, ಒಂದು ಹೂ ನೋಡಿದ್ರೆ ನಿಮ್ಗೆ ಇನ್ನೊಂದು ಹೂ ನೋಡಿದ್ರೆ ಅಯ್ಯೋ ವಾವ್ ಅಂತ ಹೇಳಲೇಬೇಕು. ವಾವ್ ಅಂದಿಲ್ಲ ಅಂದರೆ ನಮ್ಮ ಬಾಯಲ್ಲಿ ಬರೋದೇ ಫಸ್ಟ್ ಶಬ್ದ ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ಥರ ಬರುತ್ತೆ. ಇಲ್ಲೇ ಇದ್ದಿದ್ದು ನೋಡಿ, ಒಂದು ಗ್ರೀನ್ ಫ್ಲವರ್ ಇತ್ತು, ಗ್ರೀನ್ ಗುಲಾಬಿ ಇತ್ತು, ಆಯಿತಾ. ಅದು ನಾನು ಹಾಕಿದ್ದೀನಿ ವಿಡಿಯೋ, ನಿಮಗೆ ಶಾಕ್ ಆಗುತ್ತೆ. ನೀವು ಗ್ರೀನ್ ಗುಲಾಬಿ ನೋಡಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ಗ್ರೀನ್ ಗುಲಾಬಿನ ತೋರಿಸ್ತೀನಿ ಇವತ್ತು ಹೇಗಿರುತ್ತೆ ಅಂತ. ಅದೇ ಏನು ಮಾಡ್ದೆ ಅಂದರೆ, ನನ್ನ ಮಗ ಹೇಳಿದ್ದು ನನಗೆ, ಅಮ್ಮ ನೀನು ಗ್ರೀನ್ ಗುಲಾಬಿ ನೋಡಿದ್ಯಾ ಅಂತ. ಎಲ್ಲೋ ಅಂದೆ, ಅಲ್ಲಿ ಇದೆ, ನಿನಗೆ ಫೋಟೋ ತೆಕ್ಕೊಳ್ಳೋದ್ರಲ್ಲೇ ನೀನು ಇಷ್ಟೊಂದು ಬ್ಯುಸಿ ಆಗ್ತೀಯಾ, ಅದೆಲ್ಲ ಎಲ್ಲಿ ನೋಡ್ತೀಯಾ ಬಿಡು ಅಂದ್ಕೊಂಡು ಹೋದ. ತೋರಿಸೋ ಎಲ್ಲಿ ಅಂದರೆ, ನನಗೆ ಗೊತ್ತಿಲ್ಲ, ಹೋಗಿ ನೋಡ್ಕೊ, ನನಗೆ ಗೊತ್ತಿಲ್ಲ, ಇಷ್ಟೊಂದು ಫೋಟೋ ತೆಗೆಸ್ಕೊಳ್ತೀರಲ್ಲ ಅಂತ ಬೈದ, ಆಯಿತಾ. ಸರಿ ಈಗ ಏನು ಮಾಡೋದು, ಅವನೆಲ್ಲಿ ನೋಡ್ದ ಅಂತ ಮತ್ತೊಂದು ಸತಿ ಹೋದ್ವಿ ನೋಡೋಕ್ಕಂತ ಹೇಳಿ. ನಮ್ಮ ಕಣ್ಣಿಗೆ ನಿಜ ಕಾಣಿಸಿಲ್ಲ. ಆಮೇಲೆ ಹಾಗೆ ಹೀಗೆ ಪೂಸಿ ಹೊಡ್ಕೊಂಡು ತೋರಿಸೋ ಅಂತ ಹೇಳಿ ಅವನಿಗೆ ಪೂಸಿ ಹೊಡೆದು ಮತ್ತೆ ಕರ್ಕೊಂಡು ಬಂದು ಎಲ್ಲಿದೆ ತೋರಿಸು ಅಂತ. ಅದು ನಿಮ್ಗೆ ಶಾಕೇ ಆಗುತ್ತೆ ನಿಜವಾಗ್ಲೂ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಆಯಿತಾ, ಎಷ್ಟು ಶಾಕ್ ಆಗ್ತೀರಾ ನೀವು ಕೂಡ ಅಂತ. ಇಲ್ಲಿ ನಿಜವಾಗ್ಲೂ ಎಷ್ಟು ಟೈಮ್ ಹೋಯಿತು ಅಂದರೆ, ನಾನು ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಹೊತ್ತು ಒಳಗೆ ಇರಿ ಅಂದರೆ ನಾನು ಇನ್ನೊಂದು ರೌಂಡ್ ಬೇಕಾದ್ರೆ ಫ್ಲವರ್ ನೋಡ್ಕೊಂಡು ಬಂದುಬಿಡ್ತಿದ್ದೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ನೋಡೋಕ್ಕೆ ಖುಷಿ ಆಗುತ್ತೆ. ಆದರೆ ಕೇರಳದಲ್ಲಿ ಗಿಡ ತುಂಬ ಚೆನ್ನಾಗೇ ಇದು ಮಾಡ್ತಾರೆ, ಇಷ್ಟಪಡ್ತಾರೆ ಜನ ಅನಿಸುತ್ತೆ. ಹಾಗಾಗಿ ಎಲ್ಲಿ ನೋಡಿದರೂ ಅವ್ರು ಗಿಡ ಹಾಕ್ಕೊಂಡಿರ್ತಾರೆ. ಅವ್ರ ಮನೇಲಿ ಸ್ವಲ್ಪ ಜಾಗ ಇದ್ದರೂ ಪರವಾಗಿಲ್ಲ, ಗಿಡಕ್ಕೆ ಮಾತ್ರ ಜಾಗ ಕೊಟ್ಟಿರ್ತಾರೆ ಅವರು. ಅಷ್ಟು ಗಿಡ. ಈ ಹೂ ನೋಡಿ, ನಾನು ಈ ಗಿಡ ನಾನು ಕೇರಳದಿಂದ ತೊಗೊಂಬಂದಿದ್ದೀನಿ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಆ ಹೂವು ನನಗೆ ಅಷ್ಟು ಇಷ್ಟ ಆಯಿತು. ಎಷ್ಟು ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಆ ಹೂವು, ಆಯಿತಾ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಂಗೆ ಆ ಹೂವಿಂದು ಇದು ಬಿತ್ತು, ಅಂದರೆ ಕಣ್ಣಿಗೆ ಬಿತ್ತು. ಒಳ್ಳೆ ಗಿಡ ಥರ ಆಗುತ್ತೆ, ಎಂಥ ಹೂವಿದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ. ಅದೇ ಇಲ್ಲಿ ಬಂದಾಗ ಅದೇ ಹೂ ನನಗೆ ಮತ್ತೆ ಕಣ್ಣಿಗೆ ಬಿತ್ತು. ನಾನು ಅಲ್ಲಿ ಬಿಟ್ಟೇ ಇಲ್ಲ, ಗಿಡ ನಂಗೆ ಬೇಕು ಅಂತ ಹೇಳಿದಾಗ ಬರೀ ನಂಗೆ 40 ರೂಪಾಯಿಗೆ ಆ ಗಿಡ ಸಿಕ್ತು. ನೀವು ನಂಬ್ತಿರೋ ಇಲ್ವೋ, ಮುನ್ನಾರಿಂದ ಬೆಂಗಳೂರವರೆಗೂ ನಾನು ಆ ಗಿಡ ಎಷ್ಟು ಸೇಫ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂದರೆ ಅಷ್ಟು ಸೇವ್ ಮಾಡಿ ತೊಗೊಂಡು ಬಂದಿದ್ದೀನಿ. ಆದರೆ ಅದು ಹೇಗೆ ಬರುತ್ತೋ ಇಲ್ಲಿಂದ ವೆದರ್ಗೆ ಏನೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದರು, ಇಲ್ಲ ಮೇಡಮ್ ಇಲ್ಲಿಂದ ವೆದರ್ಗೂ ಬರುತ್ತೆ ಅಂತ. ನೋಡೋಣ. ಅದು ಇಷ್ಟು 8 ದಿನದಿಂದ ನನ್ನ ಹತ್ರನೇ ಇದೆ ಗಿಡ, ಏನೂ ಆಗಿಲ್ಲ, ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಆ ಹೂವು ಬರ್ತಾ ಅದರಲ್ಲಿ ಬರಲೇಬೇಕು, ಅಷ್ಟು ಆಸೆಯಿಂದ ತೊಗೊಂಬಂದಿದ್ದೀನಿ. ಅದು ಅಷ್ಟು ಇದರಿಂದ ತೊಗೊಂಡು ಬಂದಿದ್ದೀನಿ. ಆ ಗಿಡ ನಾನು ಹಾಕಲೇಬೇಕು. ಇನ್ನು ಮುಂದೆನೂ ತೋರಿಸ್ತೀನಿ. ಆ ಹೂವಿದ್ರೆ ನಿಮಗೆ ಕ್ಲಿಯರಾಗಿ ಇಲ್ಲಿ ಬಿದ್ದಿಲ್ಲ ಅನಿಸುತ್ತೆ ನಿಮಗದು. ಇನ್ನೊಂದ್ಸರಿ ತೋರಿಸ್ತೀನಿ. ಇನ್ನೊಂದೆರಡು ಕಡೆ ಫ್ಲವರ್ ತೆಕ್ಕೊಂಡೇ ಬಿಡ್ತಾರೆ ಹಾಗೆ. ಇಲ್ಲಿಗೆ ಮಾಡಿ ನಾವು ತುಂಬ ಹೆಣ್ಣು ಮಾಡಿರ್ತಾರೆ, ಒಂದು ಕಡೆ ಜಾಗ ಮಾಡಿರ್ತಾರೆ. ಅಲ್ಲಿನೂ ಅಷ್ಟೇ ಫೋಟೋ ತೆಕ್ಕೊಳ್ಳೋಕ್ಕಂತ ಇದು ಮಾಡಿರೋದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಅಂದರೆ ಇಲ್ಲಿ ಫೋಟೋ ತೆಕ್ಕೊಳ್ಳೋದ್ಕಿಂತ ನೀವು ನೋಡೇ ಎಂಜಾಯ್ ಮಾಡ್ತೀರಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ನನ್ನ ವಿಡಿಯೋ ಲಾಂಗ್ ಆಗಬೇಕು ಅಂದರೆ ಕಾರಣನೇ ಇದು. ಯಾಕಂದರೆ ಅಲ್ಲಿರೋ ಹೂಗಳಿಗೆ ನಾನು ಏನು ಹೇಳ್ತಾರೆ ಸೋತೋದೆ ಅಂತ ಹೇಳ್ತಾರಲ್ಲ, ಆ ಗಾರ್ಡನ್ಗೂ ಸೋತೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಗಾರ್ಡನ್ನೇ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಹೂಗಳಿದೆ ಅಂದರೆ ಇಂಡ್ಯಾದಲ್ಲಿ ಎಷ್ಟು ಹೂವಿದೆಯೋ ಅಷ್ಟೆಲ್ಲ ಇಲ್ಲಿ ಬೆಳೆಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅಷ್ಟು ಒಳ್ಳೊಳ್ಳೆ ಹೂಗಳಿದೆ, ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದೆಲ್ಲ ನೀವು ಮಾಮೂಲಿ ನೋಡಿರ್ತೀರ, ಮಾಮೂಲಿ ಅಂತ ಬಿಡ್ತೀವಿ. ಆದರೆ ಇದು ತುಂಬ ದೊಡ್ಡದಾಗಿ ಗೇಟಲ್ಲಿ ಇದು ಮಾಡ್ಕೊಳತ್ತಲ್ಲ, ಆವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಅದರಲ್ಲಿ ಯೆಲ್ಲೋ ಕಲರ್ ಇದೆ, ಆಯಿತಾ. ಈ ಥರ. ಆಮೇಲೆ ನನ್ನ ಮಗಳು ಹೇಳ್ತಾಯಿದ್ಲು, ನನಗೊಂದು 2 ವೀಡಿಯೋ ಮಾಡಿಕೊಡು ಅಂತ ಹೇಳಿಬಿಟ್ಟು. ಹಾಗಾಗಿ ಅವಳಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅಂದರೆ ಸುಮ್ಮನೆ ಹೇಗೆ ಅವ್ರ ಮೆಮೊರೀಸ್ ಅಂತ ಇರುತ್ತಲ್ಲ, ನೆನಪಿಗೋಸ್ಕರ ಅಂತ ಹೇಳಿಬಿಟ್ಟು ಆ ಥರ ವೀಡಿಯೋ ಮಾಡಿಕೊಂಡೆ. ಅದಾಗಿದ್ಮೇಲೆ ಇಲ್ಲಿ ಅಂದರೆ ಬಿಸಿಲು ಸ್ಟಾರ್ಟ್ ಆಗೋಕ್ಕಾಯಿತು. ನಾವು ಹೋಗಿದ್ದು ಬೆಳಗ್ಗೆ ಎಷ್ಟು ಚಳಿ ಇತ್ತು ಅಂತ ಹೇಳಿದ್ನಲ್ವ. ಆಮೇಲೆ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಮುಗಿಸ್ಕೊಂಡು ಹೋಗಿದ್ದಿದ್ದು ನಾವು ಆನೆಗಳಿರುತ್ತೆ, ಅದಕ್ಕೇನು ಹೇಳ್ತಾರೆ ಹೆಸರು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಏನು ಗೊತ್ತಾ ನಿಮಗೆ, 700 ರೂಪಾಯಿ ಕೊಟ್ಟರೆ ನಮಗೆ ಒಂದು ರೌಂಡು ಆನೆ ಮೇಲೆ ಕೂರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡು ಬರ್ತಾರೆ, ಆಯಿತಾ. ಅಷ್ಟೇ. ನನಗೆ ಆನೆ ಮೇಲೆ ಹೋಗಬೇಕು ಅಂತ ಅನಿಸಿಲ್ಲ. ಯಾಕಂದರೆ ಅದು ಒಂದು ಆನೆ ನನ್ನ ಮುಂದೆ ತೋರಿಸ್ತೀನಿ ನಿಮಗೆ, ಸುಸ್ತಾಗಿ ಮುಂದೆ ಹೋಗಲ್ಲ, ಯಾರು ಹೋಗ್ತಾರೆ ಅಂತ ಹೇಳಿ ಅಳ್ತಾ ಇತ್ತು. ಅಂದರೂ ಕರ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ನೋಡ್ಬಿಟ್ಟು ನಂಗೆ ಆನೆ ಮೇಲೆ ಕೂರಬೇಕು ಅನಿಸಿಲ್ಲ. ಆದರೆ ಅವ್ರು ತಿನ್ನೋಕ್ಕೂ ಹಾಗೆ ಕೊಡ್ತಾರೆ, ಹಾಗೆ ನೋಡ್ಕೊಳ್ತಾರೆ ಕೂಡ. ಆದರೆ ನನಗೆ ಅನಿಸಿದ್ದು ಆ ರೀತಿ. ನನಗೆ ಅದಕ್ಕೆ ತಿನ್ನಿಸ್ಬೇಕಾದ್ರೆ ಕೊಟ್ಟಿದ್ದು ಖುಷಿ ನನಗೆ ಅದ್ರ ಮೇಲೆ ಕೂತ್ರೆ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆ ಥರ ಅನ್ನಿಸ್ತಿತ್ತು ನನಗೆ. ಆ ಫೀಲ್ ಆಗ್ತಾಯಿತ್ತು. ನಾನು ಮುಂದೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಇಲ್ಲೇ ಏನು ಗ್ರೀನ್ ಗುಲಾಬಿ ಹೇಳಿದೆ ಅಲ್ಲ ನಾನು ನಿಮಗೆ, ಇದೇ ಗ್ರೀನ್ ಗುಲಾಬಿ ನೋಡಿ. ನನ್ನ ಮಗ ಮತ್ತೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ ಗ್ರೀನ್ ಗುಲಾಬಿನೇ ಇದು. ನಿಮ್ಗೆ ಅನ್ನಿಸ್ತಿದೆಯಾ ಇದು ಗ್ರೀನ್ ಗುಲಾಬಿ ಅಂತ? ಇಲ್ಲಿ ನೋಡಿ, ಈ ಥರ ಬಂದಿದೆ ಗ್ರೀನ್ ಗುಲಾಬಿ ಅಂದರೆ. ಶಾಕ್ ಅಲ್ಲ? ನಾನು ಹಾಗೆ ಶಾಕ್ ಆದೆ, ಇದು ನಿಜವಾಗ್ಲೂ ಗ್ರೀನ್ ಗುಲಾಬಿನ ಅಂತ ಹೇಳಿ. ಇದೇ ಗುಲಾಬಿ. ಆಮೇಲೆ ಇದು ಮುಗಿಸ್ಕೊಂಡು ಹೋಗಿದ್ದು ನಾವು ಆನೆ ಶಿಬಿರ ಅದಕ್ಕೆ ಹೋದ್ವಿ. ಇಲ್ಲ, ಆನೆಗೆ ಬೆಳಗ್ಗೆನೇ ತಿಂಡಿ ಕೊಡ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಬರ್ತಾರೆ. ಟೂರಿಸ್ಟ್ ಅಂದರೆ ಬಂದವರೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಒಂದು ರೌಂಡ್, ಅಂದರೆ ತುಂಬ ಅಲ್ಲ, ಒಂದು 10 ನಿಮಿಷದಿಂದ 5 ನಿಮಿಷ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಅದಕ್ಕೆ 700 ರೂಪಾಯಿ ಇದೆ ಟಿಕೆಟಿಲಿ. ಆಮೇಲೆ ಅದಾಗಿದ್ಮೇಲೆ ನಿಮಗೆ ಯಾರಾದರೂ ಕೂರಕ್ಕೆ ಇಷ್ಟ ಇಲ್ಲ ಅಂದರೆ ಏನಾದರೂ ತಿನ್ನಿಸ್ಬೋದು ಆನೆಗೆ, ಆಯಿತಾ. ನನಗೆ ಗೊತ್ತಿದ್ದಿಲ್ಲ ತಿನ್ನಿಸ್ಲೂಬೋದು ಅಂತ ಹೇಳಿ. ಆಮೇಲೆ ಗೊತ್ತಾಯಿತು ತಿನ್ನಿಸ್ಬೋದು. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು, ತಿನ್ನಿಸ್ಬೋದಾ ಅಂತ ಹೇಳಿಬಿಟ್ಟು ಅಲ್ಲಿ ಇದು ತೊಗೊಂಡ್ವಿ, ಪೈನಾಪಲ್ ತೊಗೊಂಡ್ವಿ.
ಪೈನಾಪಲ್ ತೊಗೊಂಡ್ಬಿಟ್ಟು ನಾನು ನನ್ನ ಮಗಳು ತಿನ್ನಿಸಿದ್ವಿ ಅದಕ್ಕೆ. ಅದು ನನಗೆ ಅದು ಆನೆ ನೋಡೋಕ್ಕೆ ಒಂಥರ ಖುಷಿ, ನಂಗೆ ಮುಟ್ಟಬೇಕು ಅನ್ನೋ ಖುಷಿ. ಅಂದರೆ ಅದು ತಿನ್ನಿಸ್ಬೇಕಾದ್ರೇ ಅದು ಮುಟ್ಟೋಕ್ಕಾಗೋದು, ಅದಕ್ಕಿಂತ ಮುಂಚೆ ಮುಟ್ಟೋಕ್ಕಾಗಲ್ಲ. ಒಂದು ಆನೆ ಅಂತೂ ನೋಡಬೇಕಿತ್ತು, ಎಷ್ಟು ಲೇಝಿ ಇತ್ತು ಅಂದರೆ, ನಾನು ಹೋಗಲ್ಲ, ಹೋಗಿ ಯಾರು ಬೇಕಾದ್ರೂ ಕೂತ್ಕೊಳ್ಳಿ ನನ್ನ ಮೇಲೆ, ನಾನಂತೂ ಹೋಗಲ್ಲ ಅಂತ ಅಂತಿತ್ತು. ಆಮೇಲೆ ಇಲ್ಲಿ ಫೋಟೋನೂ ತೆಕ್ಕೊಡ್ತಾರೆ ಅವರು, ಅಲ್ಲಲ್ಲೇ ನಿಲ್ಲಿಸಿ ಫೋಟೋ ತೆಕ್ಕೊಡ್ತಾರೆ. ಆಮೇಲೆ ಹೋಗೋ ಸಾಕು, ಬೆಳಗ್ಗೆನೇ ಹೋಗೋ, ನನ್ನ ಮರ್ಯಾದೆ ತೆಗಿಬೇಡಿ ಅಂತ ಹೇಳಿ ಅವ್ರು ಬೇರೆ ಆನೆಯವರು ಕರ್ಕೊಂಡು ಹೋಗ್ತಾರಲ್ಲ ಅವರು, ಅವ್ನು ಹೋಗೋಕ್ಕೆ ರೆಡಿ ಇಲ್ಲ. ಆನೆ ಒಂದು ಕಾಲಿಡತ್ತೆ ಸುಸ್ತು ಅಂತ ನಿಲ್ಲತ್ತೆ, ಮತ್ತೊಂದು ಕಾಲಿಡತ್ತೆ ಮತ್ತೆ ಸುಸ್ತು ಅಂತ ನಿಲ್ಲತ್ತೆ. ಅಷ್ಟು ಈಗೋ ಅದಕ್ಕೆ. ಅಂದರೆ ಎಷ್ಟು ಮಸ್ತಿ ಮಾಡ್ತಿತ್ತು ಅಂದರೆ ಅದು ನೋಡೋಕ್ಕೆ ಖುಷಿ ಆಗ್ತಿತ್ತು. ನಾವಂತೂ ಒಂದು 10ರಿಂದ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದು ಆಡೋ ರೀತಿ ಅದು ಇಷ್ಟ ನಮಗೆ. ಅದ್ರ ಮೇಲೆ ಕೂತ್ಕೊಂಡು ನಾನು ಕೂತಿದ್ದೀನಿ ಮೈಸೂರಲ್ಲಿ, ಆನೆ ಮೇಲೆ ಕೂತಿದ್ದೆ. ಆದರೆ ನನಗೆ ನಿಜ ಆದರೂ ಕೂರಬೇಕು ಅಂತ ಅನಿಸೇ ಇಲ್ಲ, ಸ್ವಲ್ಪನೂ ಅನಿಸಿಲ್ಲ ನಂಗೆ ಕೂರಬೇಕು ಅಂತ. ನನಗೆ ಅದು ಮುಟ್ಟಬೇಕು, ಅದನ್ನ ನೋಡಬೇಕು ಅಂತ ಅನ್ನಿಸ್ತಿತ್ತು ಹೊತ್ತು. ಅದಕ್ಕೆ ನಂಗೆ ಹಿಂಸೆ ಕೊಡೋಕೆ ಇಷ್ಟ ಇಲ್ಲ. ನಾವೇನು ಅಷ್ಟು ಭಾರ ಇರಲ್ಲ, ಅಂದರೆ ಎಲ್ಲರಿಗೂ ಕರ್ಕೊಂಡೋಗಿ ಪಾಪ ಅದಕ್ಕೂ ಸುಸ್ತಾಗಿರ್ತೇನೋ ನನಗೆ ಗೊತ್ತಿಲ್ಲ, ನನಗೆ ಆ ಥರ ಅನ್ನಿಸ್ತು. ಅಂದರೆ ಅವ್ರು ಹಾಗೆ ತಿನ್ನಿಸ್ಕೊಂಡು ಅಷ್ಟೇ ಇದು ಮಾಡ್ತಾರೆ ಪಾಪ, ಅವ್ರದ್ದು ಅದೇ ದುಡ್ಡಿಂದ ಅವರು ಮೇಂಟೈನ್ ಮಾಡಬೇಕಲ್ವ. ಹಾಗಾಗಿ ಅದು ತಪ್ಪೋ ಸರಿನೋ ನನಗಂತೂ ಗೊತ್ತಿಲ್ಲ, ಅಂದರೆ ನನಗೇನೋ ಇಷ್ಟ ಆಗಿಲ್ಲ. ಆಮೇಲೆ ಹತ್ತಿರ ಬಂತು ಆನೆ, ಆಯಿತಾ, ನಾವು ತಿನ್ಸೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು ಬಂದಾಗ ಅದು ಮುಟ್ಟಿದರೆ ಎಷ್ಟು ರಫ್ಫು ಅಂತ ಅನಿಸುತ್ತೆ ಗೊತ್ತಾ, ಅಷ್ಟು ರಫ್ ಇದೆ ಅದು. ಎಷ್ಟು ಕ್ಯೂಟಾಗಿದೆ ಅಂದರೆ ನನಗೇನು ಹೇಳಿ, ನನಗದು ನಿಜ ಸಿಕ್ಕಾಬಡೆ ಖುಷಿ ಆಗೋಯಿತು ಅದಕ್ಕೆ ಮುಟ್ಟಿ. ಅದಕ್ಕೆ ತಿನ್ನಿಸ್ಬೇಕಾದ್ರಂತೂ ನನಗಂತೂ ಅಷ್ಟು ಇಷ್ಟ ಆಗ್ತಿತ್ತು. ಬೇಕಾದ್ರೆ ನೀವು ಯಾರಾದರೂ ನನಗೆ ಆನೆ ನೋಡಿಕೊಂಡೇ ಇದ್ಬಿಡ್ತೀರಾ ಅಂತ ಹೇಳಿದ್ರೆ, ನಾನು ನಿಜವಾಗ್ಲೂ ಬೇಕಾದ್ರೆ ಅಲ್ಲೇ ಇದ್ಬಿಡ್ತೀನಿ. ಆನೆ ನೋಡ್ಕೊಂಡೆ ಚಿಕ್ಕ ಮರಿಯಿಂದ ಸಾಕ್ಕೊಂಡ್ಬಿಟ್ಟು ಅಲ್ಲೇ ಇದ್ಬಿಡ್ತೀನಿ. ನಂಗೆ ಅಷ್ಟು ಇಷ್ಟ ಆನೆ ಅಂದರೆ, ಸಿಕ್ಕಾಬಡೆ ಇಷ್ಟ. ಆದರೆ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ಬಿಟ್ಟು ಅಲ್ಲೇ ಇದ್ಬಿಟ್ಟು ಆನೆ ನೋಡ್ಕೊಳ್ತೀನಿ. ಚಿಕ್ಕ ಮರಿಯಿಂದ ದೊಡ್ಡದು ಆನೆ ಆಗೋವರೆಗೂ ನೋಡ್ಕೊಳ್ತೀನಿ. ನಂಗೆ ಅಷ್ಟು ಇಷ್ಟ ಆನೆ ಅಂದರೆ. ಏನೋ ಒಂಥರ ಅಲ್ಲಿ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಮತ್ತು ಅಂದರೆ ಡ್ಯಾಮ್ ಹತ್ರ. ಡ್ಯಾಮ್ ಹೇಗೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ಈ ಕಡೆ ನಮಗೆ ಬೋಟಿಂಗ್ ಎಲ್ಲ ಮಾಡಿಸ್ತಾರೆ, ಆಯಿತಾ. ನೀವು ಬೋಟ್ ತೊಗೋಬೋದು. ಒಬ್ರೊಬ್ಬರಿಗೆ 200 ರೂಪಾಯಿ ಏನೋ ಇದೆ, 200 ರೂಪಾಯಿ, ಇಬ್ರಿಗೆ 400 ರೂಪಾಯಿ ಕರೆಕ್ಟು. ಈ ಥರ ಬೋಟು ನಿಮಗೆ ಇದು ಮಾಡ್ತಾರೆ. ಇಲ್ಲಿ ತುಂಬ ಇರೋದೇ ಮುನ್ನಾರಲ್ಲಿ ನಿಮ್ಗೆ ಈ ಥರ ಪ್ಲೇಸೇ. ಇದು ಬಿಟ್ಟರೆ ನಿಮಗೆ ಬೇರೆ ಏನೂ ಸಿಗೋಲ್ಲ. ಇಲ್ಲಿರೋದೆಲ್ಲ ನೀವು ಎಲ್ಲಿಂದ ಎಲ್ಲಿಗೋಗಿ ಈ ಥರನೇ ಇದೆ. ನೀರು, ಬ್ಯಾಕ್ ವಾಟರ್, ಡ್ಯಾಮು, ಆಮೇಲೆ ಬೋಟಿಂಗು, ಅದು ಬಿಟ್ಟರೆ ಮತ್ತು ನಿಮಗೇನೂ ಸಿಗೋಲ್ಲ ಇಲ್ಲಿ. ಆಮೇಲೆ ಟೀ ಎಸ್ಟೇಟು, ಆಮೇಲೆ ಆನೆ ಶಿಬಿರ, ಇಷ್ಟನ್ನು ನೋಡ್ಬೋದು ನಾವು. ಆಮೇಲೆ ಈ ಕಡೆ ಬಂದರೆ ಟೀ ಎಸ್ಟೇಟ್ ಇದೆ, ಆಯಿತಾ. ಆದರೆ ಏನು ಅಂದರೆ ನಿಮಗೆ ನೋಡೋಕ್ಕೆ ನೇಚರ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ. ಆ ನೇಚರಿಗೋಸ್ಕರ ಹೋಗಬೇಕು ಮುನ್ನಾರ್ಗೆ. ಆ ಪ್ಲೇಸು, ಆ ನೇಚರು, ಅದೇನೋ ಒಂಥರ ಖುಷಿ ಕೊಡುತ್ತೆ ನಮಗೆ. ಅದು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ಸುತ್ತಲ್ವ. ಹಾಗಾಗಿ ನೀವು ಮುನ್ನಾರ್ಗೆ ಹೋಗಲೇಬೇಕು ಅಂತ ಅನಿಸುತ್ತೆ. ಈ ಫ್ಲವರೇ ನಾನು ಹೇಳಿದ್ದು ನೋಡಿ, ನಾನು ಈ ಫ್ಲವರ್ ಗಿಡನೇ ತೊಗೊಂಡು ಬಂದಿರೋದು. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಆ ಫ್ಲವರೂ ಅಷ್ಟೇ ಚೆನ್ನಾಗಿದೆ. ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಮುದ್ದಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಫ್ಲವರ್ ಅದು. ಅದು ಗಿಡ ಬಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಮುನ್ನಾರಲ್ಲಿ ಇದೆ ಪ್ಲೇಸು. ಹೀಗೆ ನೀವು ಇದೊಂದೇ ಪ್ಲೇಸ್ ಅಂತಲ್ಲ, ಈ ಥರನೇ ನಮಗೆ ಒಂದು 5-6 ಸಿಗುತ್ತೆ. ನಾವು ಅವತ್ತೆಲ್ಲ ಒಂದಿನ ಎಲ್ಲ ಸುತ್ತಿದ್ದೇ ಈ ಥರ ಪ್ಲೇಸ್ಗೆ. ಆ ಬಿಸಿಲಲ್ಲಿ ಹೋಗಿ ಸಾಕಾಗತ್ತೆ, ಯಾರಪ್ಪ ಹೋಗ್ತಾರೆ ಬಿಸಿಲಲ್ಲಿ ಅಂತ. ಅಲ್ಲೊಂದು ನಾವು ಜ್ಯೂಸ್ ಕುಡಿದ್ವಿ. ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ತುಂಬ ಸಿಂಪಲಾಗಿ ಜ್ಯೂಸ್ ಮಾಡಿಕೊಡ್ತಾನೆ, ಆದರೆ ಕುಡಿಯೋಕ್ಕೆ ಮಾತ್ರ ಆ ಬಿಸಿಲಿಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಏನಿಲ್ಲ, ಸೆವೆನ್ ಅಪ್ ಅಲ್ಲ, ಇದು ತೊಗೊಳ್ತೀವಲ್ವ ನಾವು, ಮಿರಿಂಡಾನ ಅಲ್ಲಪ್ಪ, ಏನದು ವೈಟ್ ಕಲರ್ ಜ್ಯೂಸ್ ತೊಗೊಳ್ತೀವಲ್ಲ, ಅದ್ರ ಹೆಸರು ನಂಗೆ ಬರ್ತಾಯಿಲ್ಲ. ಅದಕ್ಕೆ ಏನು ಮಾಡ್ತಾನೆ, ಒಂದು ಲಿಂಬೆಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಮೆಣಸು, ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಇದು ಆ ಜ್ಯೂಸ್ ಹಾಕ್ಬಿಟ್ಟು ಕೊಡ್ತಾನೆ. 7 ಅಪ್ ಹಾಕಿ ಕೊಟ್ಬಿಡ್ತಾನೆ. ಅದು ಹಾಕಿ ಕೊಟ್ಟಾಗ ಕುಡಿಯೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ ಬಿಸಿಲಿಗೆ ಸಖತ್ತಾಗಿರುತ್ತೆ. ಮನೇಲಿ ಮಾಡಬೇಕು, ಮನೇಲಿ ತುಂಬ ಜನ ಮಾಡ್ತಾರೆ, ಆದರೆ ನಾನು ಮರ್ತುಬಿಟ್ಟಿದ್ದೆ ಅದು ಹೇಗೆ ಅಂತ. ಅಲ್ಲಿ ಕುಡ್ದಾಗ ಮತ್ತೆ ನೆನಪು ಬಂತು, ಇದು ಮಾಡ್ಬೋದಲ್ವಾ ಅಂತ ಹೇಳಿ. ಇದು ಒಂದೊಂದು ಜಾಗದ್ದು ಮುನ್ನಾರಿಂದು ಇದೇ ಮೇನ್ ಪ್ಲೇಸ್ಗಳು. ಅಂದರೆ
ಇದ್ದೇ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಟೀ ಎಸ್ಟೇಟು ಅದು ಬಿಟ್ಟರೆ ನಿಮಗೇನು ಕಣ್ಣಿಗೆ ಕಾಣಿಸಲ್ಲ. ಟೀ ಎಸ್ಟೇಟ್ಗಳು ಕಾಣಿಸುತ್ತೆ, ನದಿಗಳು ಕಾಣಿಸುತ್ತೆ, ಆಮೇಲೆ ಡ್ಯಾಮ್ಗಳು ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ಏನೂ ಕಾಣಿಸಲ್ಲ. ಒಂದೊಂದು ಟೈಮ್ ನಿಮಗೆ ಒಂದೊಂದು ಬೇರೆ ಕಡೆ ಹೋಗ್ಬೇಕಾದ್ರೆ ಹಳ್ಳಿಗಳಿಗೆ ಆನೆ ಕೂಡ ಕಾಣಿಸುತ್ತಂತೆ, ರೋಡ್ ಸೈಡೇ ಆನೆ ಬಂದುಬಿಟ್ಟಿರುತ್ತಂತೆ. ಆಮೇಲೆ ಇನ್ನೊಂದು ಸೈಡ್ ಹೋದರೆ ನಿಮಗೆ ಪ್ರಾಣಿಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಮುನ್ನಾರಲ್ಲಿ ನಿಮಗೆ 3-4 ಡೇಸ್ ಕಳಿಬೋದು ಅಂತ ಹೇಳ್ತಾರೆ, ಅಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಆದರೆ ನಮ್ಮ ಹತ್ರ ಟೈಮ್ ಇದ್ದಿಲ್ಲ, ಯಾಕಂದರೆ ನಾವು ತುಂಬ ಪ್ಲೇಸ್ ಕವರ್ ಮಾಡಬೇಕಿತ್ತು. ಹಾಗಾಗಿ ನಾವು ಒಂದೇ ಕಡೆ 2 ದಿನ 3 ದಿನ ಟೈಮ್ ಕೊಡೋ ಥರ ಇದ್ದಿಲ್ಲ. ಹಾಗಾಗಿ ನಾವು ಮುನ್ನಾರಲ್ಲಿ ತೊಗೊಂಡಿದ್ದೆ 2 ಡೇಸ್ ತೊಗೊಂಡಿದ್ವಿ. ಅದು ಮುಗಿಸ್ಕೊಂಡು ಮತ್ತೆ ನಾವು ಹೋಗಬೇಕಿತ್ತು ಬೇರೆ ಕಡೆ. ಹಾಗಾಗಿ ನಾವು ಮೇನ್ ಒನ್ ಸೈಡ್ ಪ್ಲೇಸು ಅಂದರೆ ಒಂದು ಸೈಡ್ ಏನೇನು ಬರ್ತೋ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಹಾಗಾಗಿ ಒಂದೇ ಸೈಡ್ ನೋಡ್ಕೊಂಬಂದ್ವಿ. ಒಂದು ಸೈಡಲ್ಲಿ ಏನು ಬರುತ್ತೋ ಅದೆಲ್ಲ. ಇದು ಫುಲ್ ಮೇಲಂತೆ, ಮೇಲಿಂದ ಇವ್ರು ನೋಡೋಕ್ಕಂತ ಕರ್ಕೊಂಡೋಗಿದ್ರು. ಅದು ನಾವು ನೋಡ್ಕೊಂಡು ಬಂದಿದ್ದು. ಇದಾಗಿದ್ಮೇಲೆ ಮತ್ತೆ ನಿಮ್ಗೆ ಕರ್ಕೊಂಡು ಹೋಗೋದು ಅಲ್ಲೇ ಸುತ್ತಮುತ್ತ ಅಷ್ಟೇ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ನಿಮಗೇನೋ ಅಲ್ಲಿ ಹೇಳ್ಕೊರೋ ಥರ ಇಲ್ಲ. ಆದರೆ ನಾನು ಮೊದಲೇ ನಿಮಗೆ ಹೇಳಿದ್ನಲ್ವ, ನೇಚರ್ಗೋಸ್ಕರ ಮುನ್ನಾರ್ಗೆ ಹೋಗಬೇಕು ಅಷ್ಟೇ. ಆ ನೇಚರ್ ನೋಡೋಕ್ಕೋಸ್ಕರ ಹೋಗ್ಬೇಕು ಮುನ್ನಾರ್ಗೆ. ಅಲ್ಲಿ ಇರೋ ಪ್ಲೇಸ್ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಮುನ್ನಾರಿಂದು ಇಷ್ಟೇ. ನಾವು ಇದು ಮುನ್ನಾರ್ ಸುತ್ಕೊಂಡು ನಾವು ಹೋಗಿದ್ದಿದ್ದೆ ಮತ್ತೊಂದು ಜಾಗ. ಅದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿದೆ ಹಾಕ್ತೀನಿ ಯಾವುದು ಅಂತ ಹೇಳಿ. ಫೇಮಸ್ ಕೇರಳದಲ್ಲಿ ಅದು ಫೇಮಸ್ ಪ್ಲೇಸ್ ಆಯಿತಾ. ಅದು ನೋಡೋ ಪ್ಲೇಸೇ, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಒಂದು ದಿನ ನಾವು ಅಲ್ಲೂ ಕೂಡ ಹಾಲ್ಟ್ ಆದ್ವಿ. ನಮಗೆ ಇಷ್ಟ ಆಯಿತು ಪ್ಲೇಸ್. ಮುನ್ನಾರಲ್ಲಿ ಮುಗಿಸ್ಕೊಂಡು ಆ ಪ್ಲೇಸ್ ಮುಗಿಸ್ಕೊಂಡು ನಾವು ಬೇರೆ ಕಡೆ ಬಂದ್ವಿ. ಮಲ್ಪೆ ಬೀಚಲ್ಲ ಇದು, ಕೊಚ್ಚಿಗೆ ಹೋಗಬೇಕಿತ್ತು ನಾವು. ಕೊಚ್ಚಿಲೇ ಇದ್ದಿದ್ದು ನಮಗೆ ಕೊಚ್ಚಿಲಿ ಬೋಟ್ ಇರೋದ್ರಿಂದ ಆ ಬೋಟಿಗೆ ಫಸ್ಟೇ ಕೂಡ ನೀವು ಆನ್ಲೈನ್ ಬುಕ್ಕಿಂಗ್ ಆದರೂ ಮಾಡ್ಬೋದು, ಇಲ್ಲ ಹೋಗಿ ಕೂಡ ಬುಕ್ಕಿಂಗ್ ಮಾಡ್ಬೋದು. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಿಲ್ಲ, ಹೋಗ್ಬಿಟ್ಟು ಬುಕ್ ಮಾಡೋಣ ಅಂತ ಇದು ಮಾಡ್ಕೊಂಡ್ವಿ. ಹಾಗಾಗಿ ನಾವು ಕೊಚ್ಚಿಗೆ ಹೋಗಬೇಕಿತ್ತು. ಇದು ಮುನ್ನಾರ್ ಮುಗಿಸ್ಕೊಂಡು ಕೊಚ್ಚಿಗೆ ಹೋದ್ವಿ. ಅಂದರೆ ತುಂಬ ಲಾಂಗ್ ಅನಿಸುತ್ತೆ. ಇಲ್ಲಿಂದ ಒಂದು ನಿಮಗೆ 6 ಗಂಟೆ ಟೈಮ್ ತೊಗೊಳತ್ತೆ. ಇಲ್ಲ ಡೈರೆಕ್ಟ್ ನೀವು ಏನಾದರೂ ಹೋಗ್ತೀನಿ ಅಂದ್ರೂ ಡೈರೆಕ್ಟು ಕೊಚ್ಚಿಗೆ ಹೋಗ್ಬೋದು ನೀವು. ಡೈರೆಕ್ಟ್ ಬಸ್ಸು ಕೂಡ ನಿಮಗೆ ಕೊಚ್ಚಿಗೆ ಡೈರೆಕ್ಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇದು ಮುನ್ನಾರ್ ಮುಗಿಸ್ಕೊಂಡು ನಮ್ಮ ಪ್ರಯಾಣ. ಇದು ಮುನ್ನಾರಿಂದ ಮುಗಿಸ್ಕೊಂಡು ಇಲ್ಲ, ಮುನ್ನಾರಲ್ಲೇ ಟೀ ಎಸ್ಟೇಟ್ ಕೂಡ ಇದೆ. ಅಂದರೆ ಟೀ ಫ್ಯಾಕ್ಟ್ರಿ, ಟೀ ಕಿತ್ತಿ ಅದು ಟೀ ಮಾಡಿ ಪ್ಯಾಕೆಟ್ ಇದು ಮಾಡ್ತಾರಲ್ಲ, ಅದು ಕೂಡ ಆ ಫ್ಯಾಕ್ಟ್ರಿ ಇದೆ. ಅದಕ್ಕೂ 200 ಒಬ್ರೊಬ್ರಿಗೆ ತೊಗೊಳ್ತಾರೆ. ಅದೊಂದು. ಇದು ಅಷ್ಟೇ, ಬ್ಯಾಕ್ ವಾಟರ್ ಡ್ಯಾಮ್ ಇದೆ ಮುಂದೆ, ಒಂದು ಚಿಕ್ಕ ಡ್ಯಾಮ್ ಇದೆ. ಯಾಕಂದರೆ ಈಗ ನೀರು ಇರಲ್ವಲ್ಲ ಅಷ್ಟಕ್ಕೊಂದು, ಹಾಗಾಗಿ ಅಷ್ಟು ನೀರು ಇದಿಲ್ಲ, ಅಂದರೆ ಡ್ಯಾಮ್ ಓಪನ್ ಇಲ್ಲ. ಒಂದು ಸ್ವಲ್ಪ ನೀರು ಬಿಟ್ಟಿದ್ರು. ಇಲ್ಲೂ ಕೂಡ ನೀವು ಬೋಟಿಂಗ್ ಮಾಡ್ಬೋದು, ಬೋಟ್ ಮಾಡ್ಕೊಂಡು ಬರ್ಬೋದು. ಇಲ್ಲೂ ಫೋಟೋಶೂಟ್ ಇದೆ, ಅಂದರೆ ಫೋಟೋ ತೆಕ್ಕೋಬೋದು. ನಾನು ಇದೆಲ್ಲ ಏನಕ್ಕೆ ಮಾಡ್ತೀನಿ ಅಂದರೆ, ನನಗೆ ಖುಷಿ ಏನಕ್ಕೆ ಕೊಡುತ್ತೆ ಅಂದರೆ, ಇದೆಲ್ಲ ಒಂದು ನೆನಪು. ಹೇಗಂದರೆ ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತೀವೋ ಅದೆಲ್ಲ ಒಂದು ನೆನಪಿರುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗೊಂದು ಏಜ್ ನಮ್ಮದು, ಅಂದರೆ ಗಟ್ಟಿ ಇರ್ತೀವಿ, ಆ ಟೈಮಲ್ಲಿ ಸುತ್ತೀವಿ, ನೋಡ್ತೀವಿ. ಒಂದು ಏಜ್ ಆಗಿದ್ಮೇಲೆ ನಾವು ಆ ಪ್ಲೇಸಿಗೆ ಹೋಗಿದ್ವಿ ಅಲ್ವಾ ಅನ್ನೋದೊಂದು ನೆನಪಿರುತ್ತೆ. ಹಾಗಾಗಿ ನಾನು ತುಂಬ ವೀಡಿಯೋಸ್ ಮಾಡ್ಕೊಳ್ಳೋದು, ಆಮೇಲೆ ಫೋಟೋಸ್ ಇದು ಮಾಡ್ಕೊಳ್ಳೋದು, ಇದೆಲ್ಲ ನಾನು ಮೆಮೊರಿಗೋಸ್ಕರ ಮಾಡ್ಕೊಳ್ತೀನಿ. ಆ ಮೆಮೊರಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬಲ್ಲಿ ನನಗೆ ಇಷ್ಟ ಆಗ್ತದೆ, ಶೇರ್ ಮಾಡಿ, ಆದಷ್ಟು ಇದು ಮಾಡಿಕೊಡಿ. ಆವಾಗ ಏನಾಗುತ್ತೆ ಅಂದರೆ, ನಮಗೆ ಎಲ್ಲರೂ ಹೋದಾಗ ನಿಮಗೆ ಶೇರ್ ಮಾಡ್ಕೊಳ್ಳೋದು, ನಿಮಗೂ ಅಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದು ನಿಮಗೂ ತುಂಬ ಖುಷಿ ಸಿಗುತ್ತೆ. ಅಂದರೆ ಕೇರಳ ಟ್ರಿಪ್ ಏನಕ್ಕೆ ಮಾಡಬೇಕು ಅಂದರೆ, ನೇಚರಿಂದ ನೋಡಬೇಕು ಅಂತ ಹೇಳ್ತಾರೆ. ಅದು ಒಂದು ದೇವ್ರ ಪ್ಲೇಸ್ ಅಂತ ಹೇಳ್ತೀನಿ. ಹೋಗಿ ಮಾತಾಡ್ತಾರೆ ಅಂತಂದರೆ ನಾನು ಅದನ್ನು ಹೇಳ್ತೀನಿ. ದೇವಸ್ಥಾನದ ಬಗ್ಗೆ ಹೇಳ್ಬೋದು ಅಷ್ಟೇ, ಅದು ವಿಡಿಯೋ ಮಾಡ್ಕೊಂಡು ಆಗಲ್ಲ. ಯಾಕಂದರೆ ಫಸ್ಟ್ ನಮಗೆ ಕ್ಯಾಮ್ರಾ ಎಲ್ಲ ತೆಗೆದಿರ್ತಾರೆ. ಇದು ಎಷ್ಟು ಚೆನ್ನಾಗಿತ್ತು ನೋಡಿ, ನದಿ ಎಷ್ಟು ಚೆನ್ನಾಗಿದೆ. ಇದು ನಿಮಗೆ ನೋಡ್ತಾ ಇದ್ದರೆ ಕಣ್ಣಿಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಖುಷಿಗೋಸ್ಕರನೇ ಹೋಗಬೇಕು ಅಷ್ಟೇ. ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ಖುಷಿ. ಅಂದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ, ನೆನೆಸ್ಕೊಂಡ್ರೆ ಸಾಕಾಗುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಅಂದರೆ
ಈಗ ಹೋಗಿರ್ತೀವಿ, ಪ್ಲೇಸ್ ನೋಡಲೇಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬಿಸಿಲಿದ್ರೂ ಹೋಗಬೇಕು. ಎಷ್ಟು ಛತ್ರಿ ಇಟ್ಕೊಂಡ್ರೂ ಅಷ್ಟೇ, ಎಷ್ಟು ಇದು ಮಾಡಿದ್ರು ಅಷ್ಟೇ. ಈಗ ನಾನು ವೀಡಿಯೋ ಮಾಡಿರೋದು ಬಸ್ಸಿಂದ. ಬಸ್ಸಿಂದ ನಾನು ಹೋಗಬೇಕಾದ್ರೆ, ಕೊಚ್ಚಿಗೆ ಹೋಗಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲ ಹೋಗೋದು ಮುಂಚೆನೇ ಮಾಡ್ಕೊಂಡಿದ್ದೀನಿ, ಏನೂ ಗೊತ್ತಿಲ್ಲ ನನಗೆ. ಅಲ್ವಾ, ಇಲ್ಲೊಂದು ಊರಿದೆ ಆಯಿತಾ, ಆ ಊರಿನ ಬ್ಯಾಕ್ ಸೈಡ್ ನಾನು ತೆಗಿಬೇಕು. ಊರೇ ಒಂದು ಬ್ಯಾಕ್ ಸೈಡ್ ಫುಲ್ಲು ಮನೆಗಳೆಲ್ಲ ಇದೆ, ಅದು ಮಾಡ್ಕೊಂಡು ಒಂದು ಸೈಡು ಊರೇ ಇದೆ. ತುಂಬ ಚೆನ್ನಾಗಿದೆ ಅವರು ಇಲ್ಲೇ ಇರಬೇಕು ಅನ್ಸುತ್ತೆ, ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ಬೇಕು ಅಂತ. ಸರಿ, ಇಲ್ಲೇ ಮನೆ ಮಾಡ್ಕೊಂಡಿರ್ಬೇಕು ಅಂದರೆ ಟೀ ಕುಯ್ದುಬಿಟ್ಟು ಅಲ್ಲಿ ಮಾರ್ಕೊಂಡಿರ್ಬೇಕಷ್ಟೆ. ಇದಿತ್ತು ನಮ್ಮದು ಮುನ್ನಾರ್ ಟ್ರಿಪ್. ಮತ್ತೆ